ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಶುಭ ಶುಕ್ರವಾರದ ಕ್ಲೀನಿಂಗ್ ಕೆಲಸ ಪೂಜೆ ಎಲ್ಲನೂ ಮುಗಿದಿದೆ. ಇವಾಗ ಏನಿದ್ರು ಮಧ್ಯಾಹ್ನಕ್ಕಿನ್ನೂ ಅಡುಗೆ ಮಾಡಬೇಕು. ಹಾಗಾಗಿ ನಾನು ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಅಂಥ ದೊಡ್ಡ ರೆಸಿಪಿ ಏನಲ್ಲ, ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಏನಂದರೆ ನಮಗೆ ಡೈಲಿ ಸಾಂಬಾರು ಅದೇ ತಿಂದು ಬೋರಾಗಿರುತ್ತೆ. ಬರೀ ತೊಗರಿ ಬೇಳೆ ಹಾಕಿ ಸಾರು ಮಾಡಿ ನಮಗೆ ಬೋರಾಗಿರುತ್ತಲ್ವ. ಸೊ ಹಾಗಾಗಿ ನಾವಿವತ್ತು ಎಲೆಕೋಸು ಹಾಕಿ ಕೂಟ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾಕಂದರೆ ನಾನಿವತ್ತು ಮಧ್ಯಾಹ್ನಕ್ಕೆ ಅದನ್ನೇ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ಚಿಕ್ಕ ಎಲೆಕೋಸು ತೊಗೊಂಡು ಅದನ್ನು ತುರ್ಕೊಳ್ತಾ ಇದ್ದೀನಿ ಇವಾಗ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ನೀವು ಕೂಡ ನೋಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ತಿನ್ಬೋದು, ಚಪಾತಿ, ರೈಸ್ ಅಥವಾ ದೋಸೆ ಯಾವುದಕ್ಕಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹೇಗೆ ಮಾಡೋದು ಅಂತ ನೋಡೋಣ. ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಗೆ ಎಲೆಕೋಸು ಕೂಟ್ ಮಾಡೋದು ಅಂತ. ಆದರೆ ಅದಕ್ಕಿಂತ ಮುಂಚೆ ನಾನು ಇವತ್ತೊಂದು ಸ್ಮಾಲ್ ಟಿಪ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಮಾಲ್ ಟಿಪ್ಸ್ ಏನು ಅಂತ ಅಂದರೆ, ಅದಕ್ಕಿಂತ ಮುಂಚೆ ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ. ಏನಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ. ಓಕೆ, ನಾನು ಟಿಪ್ಸ್ ಇವಾಗ ಏನು ಅಂತ ಹೇಳ್ತೀನಿ. ಏನೂ ಇಲ್ಲ, ಈಗ ನಾರ್ಮಲಾಗಿ ಸಣ್ಣ ಮಕ್ಕಳಿಗೆ ಕೋಲ್ಡು, ಅದೇ ಏನು ಶೀತ, ಕೆಮ್ಮು, ನೆಗಡಿ ಅಂತೀವಲ್ಲ, ಅದೆಲ್ಲ ಬರ್ತಾರೆ. ಸಣ್ಣ ಮಕ್ಕಳು ಅಂದರೆ ಈಗ ಒಂದು 3 ತಿಂಗಳ ಮೇಲೆ, ಒಂದು 4-5 ತಿಂಗಳು, 6 ತಿಂಗಳು, 1 ವರ್ಷದ ಒಳಗಿನ ಮಕ್ಕಳು ಅಂತ ಹೇಳ್ಬೋದು. ಒಂದು 4 ತಿಂಗಳಿಂದ ಮೇಲೆ 1 ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆಲ್ಲ ಶೀತ, ನೆಗಡಿ, ಕೆಮ್ಮು ಆ ಥರ ಏನಾದರೂ ಆದಾಗ, ಈಗ ಸಾಂಬಾರು ಬಳ್ಳಿ ನೀವು ಗೊತ್ತೇ ಇರುತ್ತೆ. ಸಾಂಬಾರು ಬಳ್ಳಿ ನಮ್ಮ ಕಡೆ ಅದಕ್ಕೆ ಸಾಂಬಾರು ಬಳ್ಳಿ ಅಂತ ಕರಿತೀವಿ. ನೀವು ನಾರ್ಮಲಾಗಿ ಎಲ್ಲರೂ ದೊಡ್ಡ ಪತ್ರೆ ಅಂತ ಹೇಳ್ತೀರಾ. ದೊಡ್ಡ ಪತ್ರೆ ಎಲೆನ ಎಲ್ಲದಕ್ಕೂ ಯೂಸ್ ಮಾಡ್ತೀರಾ, ಗೊತ್ತೇ ಇರುತ್ತೆ. ಶೀತ, ನೆಗಡಿಗೆ ಅದರ ರಸ ತೆಗೆದು ಕುಡಿಸೋದು ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಬಟ್ ಇವಾಗ ಸಣ್ಣ ಮಕ್ಕಳಿಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತಾ ಇದ್ದೀನಿ. ಏನೂ ಇಲ್ಲ, ಒಂದು ಸಾಂಬಾರು ಬಳ್ಳಿ ಎಲೆನ ತಂದು ಹಾಗೆ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಸವರಬೇಕು. ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಅದಕ್ಕೆ 2 ಕಡೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸವರ್ಕೊಂಡು ಅದನ್ನ ಒಂದು ತವ ಮೇಲೆ ಹಾಗೆ ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಅಂದರೆ ಫುಲ್ಲು ಅದು ಇದಾಗೋ ಥರ ಅಲ್ಲ, ಮೆತ್ತಗಾಗೋಗ್ಬಾರ್ದು. ಸ್ವಲ್ಪ ಬೆಚ್ಚಗೆ, ಈಗ ನೀವು ನಿಮ್ಮ ಕೈ ಮೇಲೆ ಇಲ್ಲಿ ಹಾಕ್ಕೊಂಡು ನೋಡಬೇಕು, ಮಕ್ಕಳಿಗೆ ಇದು ಬಿಸಿ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಚೆಕ್ ಮಾಡಿಕೊಂಡು, ಓಕೆ ನಾರ್ಮಲ್ ಒಂದು ಸಾಧಾರಣ ಈಗ ನೀರೆಲ್ಲ ನಾವೇನಂತೀವಿ ಉಗುರು ಬೆಚ್ಚಗೆ ಅಂತೀವಲ್ಲ, ಆ ಥರ ಸ್ವಲ್ಪ ಬೆಚ್ಚಗೆ ಇರುವಷ್ಟು ಇಲ್ಲಿ ಹಾಕಿ ನೋಡಿಕೊಂಡು, ಆಮೇಲೆ ಮಕ್ಕಳಿಗೆ ನಿದ್ದೆ ಮಾಡ್ತಾರಲ್ವ, ಅದಕ್ಕಿಂತ ಮುಂಚೆ ಇಲ್ಲಿ ತಲೆಗೆ ಹಿಂಗೆ ಹಾಕಿಬಿಟ್ಟು ನೀವು ಏನಾದರೂ ಟೋಪಿ ಏನಾದರೂ ಟೈಟಾಗಿ ಕಟ್ಬಿಟ್ಟು ನಿದ್ದೆ ಮಾಡಿಸ್ಬಿಡ್ಬೇಕು, ಮಲಗಿಸ್ಬಿಡ್ಬೇಕು. ಆಮೇಲೆ 1 ಅವರ್ 2 ಅವರ್ ಹೇಗೂ ನಿದ್ದೆ ಮಾಡ್ತಾರಲ್ಲ, ನಿದ್ದೆ ಆದಮೇಲೆ ಅದನ್ನು ತೆಗೆದು ನೋಡಿದ್ರೆ ನೀವು ಫುಲ್ಲು ಅದು ಹಪ್ಪಳ ಥರ ಆಗಿಬಿಟ್ಟಿರುತ್ತೆ. ಅಂದರೆ ಅದು ತಂಡಿನೆಲ್ಲ ಎಳೆದ್ಬಿಡುತ್ತೆ. ಶೀತ ಏನಿದ್ರು ಅದು ಬೇಗ ಕಮ್ಮಿ ಆಗುತ್ತೆ ಈ ಥರ ಮಾಡೋದ್ರಿಂದ. ಸೊ ಹಾಗಾಗಿ ನಾನು ಇದನ್ನು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡೆ. ಇದು ಇವತ್ತಿನ ಸ್ಮಾಲ್ ಟಿಪ್ಸ್. ಓಕೆ, ಇವಾಗ ನಾವು ನೆಕ್ಸ್ಟು ಎಲೆಕೋಸು ಕೂಟ್ ಮಾಡಲಿಕ್ಕೆ ಹೋಗೋಣ, ಬನ್ನಿ. ಬೇರೆ ಬೇರೆ ತರಕಾರಿಗಳಿಂದ ಕೂಟನ್ನು ಮಾಡ್ತಾರೆ. ನಾನಿವತ್ತು ಮಾಡ್ತಾ ಇರೋದು ಎಲೆಕೋಸು ಅಥವಾ ಕ್ಯಾಬೇಜ್ ಕೂಟು. ಅದಕ್ಕೆ ಕೆಲವರು ಹೆಸರು ಬೇಳೆ ಅಥವಾ ಕಡಲೆಬೇಳೆ, ತೊಗರಿಬೇಳೆ ಬೇರೆ ಬೇರೆ ಥರ ಮಾಡ್ತಾರೆ. ನಾನಿವತ್ತು ಇದರಲ್ಲಿ ಅರ್ಧದಷ್ಟು ಕಡಲೆಬೇಳೆ ಮತ್ತು ಅರ್ಧದಷ್ಟು ತೊಗರಿಬೇಳೆ ಇದನ್ನು ಹಾಕ್ಕೊಂಡು ಕೂಟನ್ನ ಮಾಡ್ತಾಯಿದ್ದೀನಿ. ಈಗ ನಾನು ಈ ತೊಗರಿಬೇಳೆ ಮತ್ತು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದಕ್ಕಿವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂತಹ ಎಲೆಕೋಸು ಅಥವಾ ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಒಂದಷ್ಟು ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಟೊಮ್ಯಾಟೊ ಅಷ್ಟೇ, ಒಂದು ಚಿಕ್ಕದಾಗಿರೋ ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದಕ್ಕೆ ಇವಾಗ ಎಲ್ಲ ಹಾಕಾಗಿದೆ. ನಾವು ಇದನ್ನು ಚೆನ್ನಾಗಿ ವಿಷಲ್ ಬರ್ಸ್ಕೊಳ್ಳೋಣ. ಕಡಲೆಬೇಳೆ ಎಲ್ಲ ಸಾಫ್ಟಾಗಿ ಬೇಯೋ ಥರ ವಿಷಲ್ ಬರ್ಸ್ಕೋಬೇಕು. ಕುಕ್ಕರ್ ವಿಷಲ್ ಆಗ್ತಾ ಇರಲಿ, ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು ಸ್ವಲ್ಪ ಕಾಯನ್ನು ತೊಗೊಂಡಿದ್ದೀನಿ. ನಾನಿದು ಕಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಎಷ್ಟು ಅಂದಾಜಿದೆ ಅಂದಾಜು ಪ್ರಕಾರ ತೊಗೊಂಡಿದ್ದೀನಿ. ನೀವು ತುರ್ದಿದ್ದ ಕಾಯಿ ಆದರೆ ಈ ಥರ ಸಣ್ಣ ಕಪ್ಪಲ್ಲಿ 1 ಕಪ್ಪು ಕಾಯಿ ತೊಗೊಂಡ್ರೆ ಸಾಕು. ಹಾಗೆ ಒಂದು 1/4 ಭಾಗದಷ್ಟು ಈರುಳ್ಳಿಯನ್ನು ಕೂಡ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ.
ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು. ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿ ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಸೋಂಪನ್ನು ಹಾಕ್ತಾ ಇದ್ದೀನಿ. ಸೋಂಪು ಜಾಸ್ತಿನೂ ಹಾಕಬಾರ್ದು, ಸ್ವಲ್ಪ ಹಾಕಿದರೆ ಸಾಕು. ಸ್ವಲ್ಪ ಹಾಕಿದರೆ ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಜಾಸ್ತಿ ಹಾಕಿದರೆ ಅದು ಸ್ಮೆಲ್ಲಲ್ಲಿ ತಿನ್ನೋಕ್ಕಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಸೋಂಪನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ರುಬ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ರುಬ್ಕೊಂಡಿರುವಂಥ ಮಸಾಲೆ ರೆಡಿಯಾಗಿದೆ. ನಾವು ಬೇಯಿಸ್ಕೊಂಡಂತಹ ಕಡಲೆಬೇಳೆ, ಎಲೆಕೋಸು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಹಾಗೆ ಈ ಥರ ಸ್ಮ್ಯಾಶ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. 1-2 ಸ್ಪೂನಷ್ಟು ಎಣ್ಣೆ ಬಿಸಿ ಆದ ಕೂಡಲೇ ಸಾಸಿವೆ ಮತ್ತು ಜೀರಿಗೆ, ಇವಾಗ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿದಿದೆ. ನಾನು ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಇಂಗನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದಷ್ಟು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲೆ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಸ್ವಲ್ಪ ಕುರಿಲಿಕ್ಕೆ ಬಿಡಬೇಕು, ಯಾಕಂದರೆ ನಾವೆಲ್ಲ ಹಸಿಯಾಗಿ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ಲೆಲ್ಲ ಹೋಗೋವರೆಗೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದಕ್ಕೆ ಇವಾಗ ನಾನು ಸ್ವಲ್ಪ ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಬೇಡ ಅಂದ್ಕೊಳ್ಳೋರು ರುಬ್ಬೇಕಾದ್ರೇ ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಒಂದೇ ಒಂದು ಹಸಿಮೆಣಸಿನ್ಕಾಯಿನ ರುಬ್ಕೊಂಡು 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಎಲೆಕೋಸು ಮತ್ತು ಬೇಳೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡಿದ್ದೆ. ಸೊ ಇವಾಗ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು 5 ನಿಮಿಷ ಅಷ್ಟಾಗಿದೆ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇದಕ್ಕೆ ನಾನಿವಾಗ ಕುಕ್ಕರ್ ವಿಷಲ್ ಮಾಡ್ಕೊಂಡು ಅಂದರೆ ಬೇಯಿಸ್ಕೊಂಡಿದ್ದಂಥ ಎಲೆಕೋಸು ಮತ್ತು ಕಡಲೆಬೇಳೆ, ತೊಗರಿಬೇಳೆ ಏನಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ಇನ್ನೂ ಒಂದು 5 ಮಿನಿಟ್ಸ್ ಹಾಗೆ ಕುದಿಲಿಕ್ಕೆ ಬಿಡ್ತೀನಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೀವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಯಾವುದಾದ್ರೂ ಎಕ್ಸ್ಟ್ರಾ ಬೇಕಾದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲೆಕೋಸು, ಕಡಲೆಬೇಳೆ, ತೊಗರಿಬೇಳೆ ಕೂಟು ರೆಡಿಯಾಗಿದೆ. ಈಗ ಇದನ್ನು ನೀವು ಚಪಾತಿ ಅಥವಾ ರೈಸ್ ಜೊತೆ ಸರ್ವ್ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಎಲೆಕೋಸಿನ ಕೂಟು ಹೇಗೆ ಮಾಡೋದು ಅಂತ. ನೀವು ಬೇರೆ ಬೇರೆ ವಿಡಿಯೋಸ್ ನೋಡಿರ್ತೀರಾ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ. ಆ್ಯಕ್ಚುಲಿ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.